ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಇವತ್ತಿಂದ ನಾನು ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಒಂದು ಪ್ಲೇಲಿಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಕ್ಲಾಸು. ಇದರಲ್ಲಿ ನಾವು ಬ್ಯಾಂಕಿಂಗ್ ಮತ್ತು ಅದರದ್ದು ಹಿಸ್ಟ್ರಿ ಆ್ಯಂಡ್ ಟೈಪ್ಸ್ ಆಫ್ ಬ್ಯಾಂಕಿಂಗ್ ನೋಡ್ಕೊಳ್ಳೋಣ. ಫಸ್ಟು ವಾಟ್ ಈಸ್ ಬ್ಯಾಂಕಿಂಗ್ ಅಂದರೆ ಏನು ಅಂತ ಅಂದರೆ, ಇಲ್ಲಿ ಬ್ಯಾಂಕಿಂಗಲ್ಲಿ ಆಕ್ಸೆಪ್ಟಿಂಗ್ ದ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಆ್ಯಂಡ್ ಎಂಟಿಟೀಸ್ ಆ್ಯಂಡ್ ಲೆಂಡಿಂಗ್ ದ ಮನಿ ಟು ದ ಅರ್ನಿಂಗ್ ಪ್ರಾಫಿಟ್ಸ್. ಏನಂದರೆ ಬ್ಯಾಂಕಿಂಗ್ ಅಂದರೆ ಒಂದು ಪ್ರೊಸೀಜರ್. ನಾವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಡಿಪಾಸಿಟ್ ಇಡ್ತೀವಿ. ಆ ಡಿಪಾಸಿಟ್ ಇಟ್ಟಿರೋ ಮನಿನ ಅವರು ಬೇರೆಯವ್ರಿಗೆ ಪ್ರಾಫಿಟ್ಗೋಸ್ಕರ ಲೋನ್ ಹಾಕ್ಕೊಡ್ತಾರೆ, ಅಂದರೆ ಸಾಲವಾಗಿ ಕೊಡ್ತಾರೆ. ಈ ಒಂದು ಕಾನ್ಸೆಪ್ಟನ್ನ ಬ್ಯಾಂಕಿಂಗ್ ಅಂತ ಕರೀತಾರೆ. ಇದು ಬ್ಯಾಂಕಿಂಗ್, ಇಟ್ಸ್ ಅ ಪ್ರೊಸೀಜರ್. ಎಲ್ಲ ಆಗುತ್ತೆ, ಬ್ಯಾಂಕಲ್ಲಾಗುತ್ತೆ. ಬ್ಯಾಂಕ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಇದು ಒಂದು ಬ್ಯಾಂಕ್ ಅಂದರೆ ಅದೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟು. ಇಲ್ಲಿ ಏನೇನು ಆ್ಯಕ್ಟಿವಿಟಿ ಆಗುತ್ತೆ ಅಂದರೆ, ಆಕ್ಸೆಪ್ಟ್ ದ ಡೆಪಾಸಿಟ್ ಆ್ಯಂಡ್ ಲೆಂಡಿಂಗ್ ದ ಫಂಡ್ ಟು ಅರ್ನ್ ಪ್ರಾಫಿಟ್. ಬ್ಯಾಂಕ್ದು ಮೇನ್ ಉದ್ದೇಶನೇ ಪ್ರಾಫಿಟ್ನ ಅರ್ನ್ ಮಾಡೋದು. ಆ್ಯಂಡ್ ಅದೊಂದು ಕಂಪ್ನಿ, ಬ್ಯಾಂಕ್ನ ಕಂಪನಿ ಅಂತ ಕರೀತಾರೆ. ಎಲ್ಲಿ ಹಿಂಗೆ ದುಡ್ಡನ್ನ ಡೆಪಾಸಿಟ್ ಮಾಡಿಸ್ಕೊಳ್ಳೋದು ಆ್ಯಂಡ್ ಲೋನಾಗಿ ಕೊಡೋದನ್ನ ಮಾಡ್ತಾರಲ್ವ, ಅದಕ್ಕೆ ಬ್ಯಾಂಕಿಂಗ್ ಕಂಪನಿ ಅಂತ ಕರೀತಾರೆ. ಮುಂಚೆ ಬ್ಯಾಂಕಿಂಗಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿಸ್ಕೊಳ್ಳೋದು, ಲೋನ್ನ ಕೊಡೋದು ಮಾತ್ರ ಆಗ್ತಾಯಿತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಇನ್ಶೂರೆನ್ಸು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಈ ಥರ, ಆಮೇಲೆ ಲಾಕರ್ ಸಿಸ್ಟಮ್. ಇವಾಗ ನಾವು ಗೋಲ್ಡ್ ಅಥವಾ ಏನಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ನಾವು ಲಾಕರ್ ಸಿಸ್ಟಮಲ್ಲಿ ಇಡ್ತೀವಿ. ಆ್ಯಂಡ್ ATM ಸರ್ವಿಸ್, ಆನ್ಲೈನ್ ಟ್ರಾನ್ಸ್ಫರ್, ಇವಾಗ ಆನ್ಲೈನ್ ಬ್ಯಾಂಕಿಂಗ್ ಇದೆ, UPI ಇದೆ. ಈ ಥರದ್ದೆಲ್ಲನೂ ಈಗ ರೀಸೆಂಟಾಗಿ ಡಿಜಿಟಲ್ ಇಂಡಿಯಾ ಆದಮೇಲೆ ಬ್ಯಾಂಕಿಂಗಲ್ಲಿ ಈ ಸರ್ವಿಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಬ್ಯಾಂಕಿಂಗ್ ಮುಂಚೆ ಏನಾಗ್ತಿತ್ತು, ಜಸ್ಟ್ ಆಕ್ಸೆಪ್ಟಿಂಗ್ ದ ಡೆಪಾಸಿಟ್ ಆ್ಯಂಡ್ ಲೆಂಡಿಂಗ್ ದ ಮನಿ ಮಾತ್ರ ಇತ್ತು. ಇವಾಗ ದೇರ್ ಆರ್ ಮೆನಿ ಸರ್ವಿಸಸ್, ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಕೊಡೋದಿರ್ಬೋದು, ಲಾಕರ್ ಸಿಸ್ಟಮ್ ಇರ್ಬೋದು, ATM ಸರ್ವಿಸ್ ಇರ್ಬೋದು. ಆ್ಯಂಡ್ ಇವಾಗ ಬೇರೆ ಕಂಟ್ರಿಗೂ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಅಲ್ಲಿಂದ ನಮಗೆ ನಾವು ಹಣನ ಆಕ್ಸೆಪ್ಟ್ ಮಾಡ್ಬೋದು. ಈ ಥರ ಎಲ್ಲ ಸರ್ವಿಸ್ಗಳು ಇತ್ತೀಚೆಗೆ ಬಂದಿದೆ. ಆ್ಯಂಡ್ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿ, ಇವಾಗ ಒಂದು ಇಂಡಿಯನ್ ಬ್ಯಾಂಕಿಂಗ್ ಮುಂಚೆ ಏನಾಗಿತ್ತು, ಬರೀ ಜಮೀನ್ದಾರರ ಸಿಸ್ಟಮ್ ಮಾತ್ರ ಇತ್ತು. ಓವರ್ ದ ಇಯರ್ ಬ್ಯಾಂಕಿಂಗ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ತುಂಬ ಡೆವಲಪ್ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ಬಂದಿರೋವಂಥ ಪೇಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ಇದೆಲ್ಲ ಏನು ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಇವಾಗ ನೋಡ್ಕೊಳ್ಳೋಣ ಜಸ್ಟ್ ಮೇನಾಗಿ. RBI ಅಂದರೆ ಇದೊಂದು ಸೆಂಟ್ರಲ್ ಬ್ಯಾಂಕ್. RBI ಬ್ಯಾಂಕರ್ಸ್ದು ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳದ್ದು ಅಪ್ಪ ಅಂತ ಹೇಳ್ಬೋದು RBI. ಸೊ ಇದನ್ನು ಏನಂದರೆ, ಪ್ರತಿಯೊಂದು ಬ್ಯಾಂಕ್ನ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಡೊಮೆಸ್ಟಿಕ್ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಹೆಲ್ಪ್ ಮಾಡುತ್ತೆ RBI. ನೆಕ್ಸ್ಟು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಇದರಲ್ಲಿ ಹೆಂಗಾಗತ್ತೆ ಅಂದರೆ, ಈ ಥರ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂದರೆ, ಇವಾಗ ನಾವು ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, Paytm ಇರ್ಬೋದು, ಇದೆಲ್ಲ ಡಿಜಿಟಲ್ ಪೇಮೆಂಟ್ಸ್. ಇದು ಅರೌಂಡ್ 25 ಕಂಟ್ರೀಸಲ್ಲಿ, ಇಂಡಿಯಾ ಒಂದೇ ಅಲ್ಲ, ಬೇರೆ ಕಂಟ್ರೀಸಲ್ಲೂ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲಿ UPI ಇದೆ, ಭೀಮ್ ಆ್ಯಪ್ ಇದೆ. ಅದೇ ಥರದ್ದು ಬೇರೆ ಬೇರೆ ಸಿಸ್ಟಮ್ ಬೇರೆ ಬೇರೆ ದೇಶದಲ್ಲಿರುತ್ತೆ. ಅದರಲ್ಲಿ ನಮ್ಮ ಇಂಡಿಯಾದ ಯಾವುದು ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಇದೊಂದೇ ಮಾತ್ರ ಲೆವೆಲ್ 5ಅಲ್ಲಿರೋದು ಇನ್ ಫಾಸ್ಟರ್ ಪೇಮೆಂಟ್ ಇನೋವೇಷನ್ ಇಂಡೆಕ್ಸ್. ಫಾಸ್ಟರ್ ಪೇಮೆಂಟ್ ಇನೋವೇಷನ್ ಇಂಡೆಕ್ಸ್ದು ಲೆವೆಲ್ 5ಅಲ್ಲಿ ಇಂಡಿಯಾದು ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಮಾತ್ರ ಇರೋದು, ಅಂದರೆ ಹೈ ಲೆವೆಲಲ್ಲಿ ಇದೆ ಅಂತ ಅರ್ಥ. ಇದಿಷ್ಟು ನಮ್ಮದು ಬ್ಯಾಂಕಿಂಗ್, ವಾಟ್ ಈಸ್ ಬ್ಯಾಂಕಿಂಗ್ ಅನ್ನೋದ್ರ ಬಗ್ಗೆ ಆಯಿತು. ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಮಾರ್ಕೆಟ್ಸ್ ಹೆಂಗಿದೆ ಅಂದರೆ, ಪಬ್ಲಿಕ್ ಸೆಕ್ಟರ್ ಜಾಸ್ತಿನೇ ಇರೋದು. ಅಂದರೆ ಗೌರ್ಮೆಂಟ್ ಅಂಡರಲ್ಲಿ ಬರೋವಂಥ ಬ್ಯಾಂಕ್ಗಳೇ ಅರೌಂಡ್ 70% ಅಷ್ಟಿದೆ. ಪ್ರೈವೇಟ್ ಬ್ಯಾಂಕು ಇದ್ದಾವೆ, ಆದರೆ ಕಡಿಮೆ. ಸೊ ಅದಕ್ಕೆ ಯಾವಾಗಲೂ ಪ್ರೈವೇಟೈಸೇಷನ್ ಮಾಡಬೇಕು, ಬ್ಯಾಂಕ್ದು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಯಾಕೆ ಬರುತ್ತೆ ಅಂದರೆ, ಪಬ್ಲಿಕಲ್ಲಿ ಜಾಸ್ತಿ ಇದೆ, ಅದನ್ನು ಪ್ರೈವೇಟಿಗೆ ನಾವು ಕನ್ವರ್ಟ್ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಮಾಡ್ಬೋದು ಅನ್ನೋ ಉದ್ದೇಶ. ಬಟ್ ಅದಿನ್ನೂ ನಡೀತಾ ಇಲ್ಲ, ಅಂದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸೊ ಇದುವರೆಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೆ 70% ಅಷ್ಟು ಇದೆ, 70% ಅಥವಾ ಅದಕ್ಕಿಂತ ಜಾಸ್ತಿ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, RBI ಯಾವಾಗಲೂ ಇತ್ತೀಚೆಗೆ ಅಂದರೆ ಡಿಜಿಟಲ್ ಇಂಡಿಯಾ
ಬಂದ ಮೇಲೆ ಜಾಸ್ತಿ ಮೊಬೈಲ್ ವ್ಯಾಲೆಟ್ಸ್ನ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಯಾಕಂದರೆ ಸ್ಟ್ರಾಂಗ್ ಆಗಬೇಕು, ಫೈನಾನ್ಷಿಯಲ್ ಎಕೋಸಿಸ್ಟಮ್ ನಮ್ಮ ಇಂಡಿಯಾದು ಸ್ಟ್ರಾಂಗ್ ಆಗಬೇಕು, ಎಲ್ಲರೂ ಫೈನಾನ್ಷಿಯಲಿ ಎಜುಕೇಟೆಡ್ ಆಗಬೇಕು, ಫೈನಾನ್ಷಿಯಲಿ ಲಿಟ್ರಸಿ ನಮ್ಮದು ಇಂಡಿಯಾದು ಜಾಸ್ತಿ ಆಗಬೇಕು ಅನ್ನೋದು RBIದು ಉದ್ದೇಶ. ಸೊ ಹಾಗಾಗಿ ಜಾಸ್ತಿ ವ್ಯಾಲೆಟ್ ಟ್ರಾನ್ಸ್ಫರ್, ಬ್ಯಾಂಕ್ ಅಕೌಂಟ್ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರನೇ ಜಾಸ್ತಿ ಸ್ಕೀಮ್ಗಳು ಕೂಡ ಬಂದಿದೆ. ಅವೆಲ್ಲ ಯಾವ್ದ್ಯಾವುದು ಅಂತ ನಾವು ನೆಕ್ಸ್ಟ್ ನೋಡ್ಕೊತಾ ಹೋಗೋಣ. ಇವಾಗ ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ ಅಂತ ನೋಡಿಕೊಂಡ್ರೆ, ಫಸ್ಟ್ ಎವರ್ ಬ್ಯಾಂಕ್ ಜಾಯಿಂಟ್ ಸ್ಟಾಕ್ ವೆರೈಟಿಯಲ್ಲಿ ಬಂದಿತ್ತು ಅಂದರೆ ಬ್ಯಾಂಕ್ ಆಫ್ ಬಾಂಬೆ. ಅದು ಯಾವಾಗ ಅಂದರೆ 1720 ಅಲ್ಲಿ ಬಂದಿತ್ತು ಬ್ಯಾಂಕ್ ಆಫ್ ಬಾಂಬೆ. ಇದು ಫಸ್ಟ್ ಎವರ್ ಜಾಯಿಂಟ್ ಸ್ಟಾಕ್ ಅಂದರೆ ಪಬ್ಲಿಕ್ ಮನಿನ ಯೂಸ್ ಮಾಡಿಕೊಂಡು ಮಾಡಿದಂಥ ಫಸ್ಟ್ ಎವರ್ ಬ್ಯಾಂಕ್. ಇದು ಬ್ಯಾಂಕ್ ಆಫ್ ಬಾಂಬೆ ಯಾವಾಗಾಯಿತು? 1720. ಇದಾದ ತಕ್ಷಣ ಬಂದಿದ್ದು ಬ್ಯಾಂಕ್ ಯಾವುದು ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಅದೆಲ್ಲಿತ್ತು? ಕ್ಯಾಲ್ಕತ್ತಾದಲ್ಲಿತ್ತು. ಇದು ಯಾವಾಗ ಅಂದರೆ ಈ ಬ್ಯಾಂಕ್ ಆಗಿ 50 ವರ್ಷ ಆದಮೇಲೆ ಬಂದಿತ್ತು 1770. ಫಸ್ಟ್ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಬಾಂಬೆ. ಅದಾದಮೇಲೆ ಬಂದಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಕ್ಯಾಲ್ಕತ್ತಾದಲ್ಲಿತ್ತು 1770. ನೆಕ್ಸ್ಟು ಒಂದು ಶಾರ್ಟ್ ಲಿವ್ಡ್ ಎಕ್ಸ್ಪಿರಿಮೆಂಟ್ ಟೈಪ್ ಆಫ್ ಬ್ಯಾಂಕ್ ಬಂತು. ಅದು ಯಾರು ಪ್ರಪೋಸ್ ಮಾಡಿದ್ದು ಈ ಥರ ಒಂದು ಬ್ಯಾಂಕ್ ಮಾಡಬೇಕು ಅಂದರೆ? ಗವರ್ನರ್ ವ್ಯಾನ್ ಹೇಸ್ಟಿಂಗ್ ಅವರು ಮಾಡಿದಂಥ ಒಂದು ಪ್ರಪೋಸಲ್ ಮೇಲೆ ಒಂದು ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಅಂತ ಮಾಡಿದರು. ಅದು ಯಾವಾಗಾಗಿತ್ತು ಅಂದರೆ 1773. ಹಿಂದೂಸ್ತಾನ್ ಬ್ಯಾಂಕ್ ಆಗಿ 3 ವರ್ಷಕ್ಕೆ ಈ ಬ್ಯಾಂಕ್ನ ಮಾಡಿದರು. ಇದು ಜಾಸ್ತಿ ವರ್ಷ ನಡೀಲಿಲ್ಲ, ಬ್ಯಾಂಕು ಫೇಲ್ಯೂರ್ ಆಯಿತು. ಬಟ್ ಒಂದು ಈ ಗವರ್ನರ್ ಹೇಳಿದರು ಅಂತ ಹೇಳಿದಾಗ ಮಾಡಿದಂಥ ಬ್ಯಾಂಕ್ ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಆ್ಯಂಡ್ ಬಿಹಾರ್ 1773 ಮಾಡಿತ್ತು. ಇದಾದಮೇಲೆ ನೆಕ್ಸ್ಟು ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್. ಇದು ಫಸ್ಟ್ ಜಾಯಿಂಟ್ ಸ್ಟಾಕ್ ವೆರೈಟಿ ಬ್ಯಾಂಕ್. ಇದು ಬಂದು ಫಸ್ಟು ಪ್ರೆಸಿಡೆನ್ಸಿ ಬ್ಯಾಂಕ್. ಇದು ಅಂದರೆ ನಮ್ಮದು ಇಂಡಿಪೆಂಡೆನ್ಸ್ ಆಗೋಕ್ಕಿಂತ ಮುಂಚೆ ಎಲ್ಲ ರಾಜರ ಆಳ್ವಿಕೆ ಇದ್ದಿತ್ತು. ಸೊ ಅವರ ಅಂಡರಲ್ಲಿ ಮಾಡುವಂಥ ಒಂದು ಬ್ಯಾಂಕ್ಗಳು. ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದು ಅಂದರೆ ಬ್ಯಾಂಕ್ ಆಫ್ ಬೆಂಗಾಲ್. ಅದೆಲ್ಲಿತ್ತು? ಕ್ಯಾಲ್ಕತ್ತಾದಲ್ಲಿತ್ತು. ಯಾವಾಗ ಮಾಡಿದ್ದು? 1806 ಮಾಡಿದ್ದು. ಇದ್ರದ್ದು ಈ ಫಸ್ಟ್ ಬ್ಯಾಂಕ್ ಮಾಡಿದಾಗ ಅದ್ರದ್ದು ಕ್ಯಾಪಿಟಲ್ ಎಷ್ಟಿತ್ತು ಅಂದರೆ 50 lakhs ಇತ್ತು. ಓಕೆ, ಇದಕ್ಕೆ ಈ ಬ್ಯಾಂಕಿಗೆ ಫಸ್ಟ್ ಬ್ಯಾಂಕ್ ಆಫ್ ಬೆಂಗಾಲ್ಗೆ ನೋಟ್ನ ಇಶ್ಯೂ ಮಾಡುವಂಥ ರೈಟ್ ಯಾವಾಗ ಕೊಟ್ಟರು ಅಂದರೆ 1823. ಇದು ಎಸ್ಟಾಬ್ಲಿಷ್ ಆಗಿದ್ದು 1806. ಅದಕ್ಕೆ ನೋಟ್ನ ಒಂದು ಇಶ್ಯೂ ಮಾಡೋವಂಥ ಒಂದು ಅಧಿಕಾರ ಕೊಟ್ಟಿದ್ದು 1823. ಇದು ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್. ಸೆಕೆಂಡ್ ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದು ಅಂದರೆ ಬ್ಯಾಂಕ್ ಆಫ್ ಬಾಂಬೆ. ಇದು ಸೆಕೆಂಡ್. ಯಾವಾಗಾಯಿತು? 1840. ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್ ಬ್ಯಾಂಕ್ ಆಫ್ ಬೆಂಗಾಲ್, ಸೆಕೆಂಡ್ ಬಂದು ಬ್ಯಾಂಕ್ ಆಫ್ ಬಾಂಬೆ, ನೆಕ್ಸ್ಟು ಬ್ಯಾಂಕ್ ಆಫ್ ಮದ್ರಾಸ್. ಇದು 1806, ಇದು 1840, ಇದು 1843. ಓಕೆ, ಅದು ಎಷ್ಟು ಕ್ಯಾಪಿಟಲಲ್ಲಿ ನಾವು ಇನ್ವೆಸ್ಟ್ ಮಾಡಿ ಆ ಬ್ಯಾಂಕ್ ಮಾಡಿದ್ರು ಅಂತ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಏನು ಬಂತು ಅಂದರೆ ಬ್ಯಾಂಕ್ ಆಫ್ ಬಾಂಬೆ ಫಾರ್ ಸಮ್ ರೀಸನ್ ಕೊಲ್ಯಾಪ್ಸ್ ಆಯಿತು. ಸೊ ನ್ಯೂ ಬ್ಯಾಂಕ್ ಆಫ್ ಬಾಂಬೆ ಮಾಡಿದರು. ಅದು ಯಾವಾಗಾಯಿತು? 1868. ಫಸ್ಟು ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವಾಗಾಗಿತ್ತು? ಫಸ್ಟ್ ಬ್ಯಾಂಕ್ ಆಫ್ ಬಾಂಬೆ ಯಾವಾಗಾಗಿತ್ತು? 1840. ಸಮ್ ರೀಸನ್ ಅದು ಕೊಲ್ಯಾಪ್ಸ್ ಆಗಿದ್ದಕ್ಕೆ ನೆಕ್ಸ್ಟ್ ಮಾಡಿದ್ದು 1868. ಓಕೆ, ಪ್ರೆಸಿಡೆನ್ಸಿ ಬ್ಯಾಂಕ್ ಆ್ಯಕ್ಟ್. ಏನಿದು ಪ್ರೆಸಿಡೆನ್ಸಿ ಬ್ಯಾಂಕ್ ಆ್ಯಕ್ಟ್? ಯಾವಾಗ ಬಂತು ಅಂದರೆ 1876 ಬಂತು. ಇದು ಏನಕ್ಕೆ ಮಾಡಿದರು ಅಂದರೆ ಈ 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳಿಗೆ ಒಂದೇ ಒಂದು ಸಿಮಿಲರ್ ಟೈಪ್ ಆಫ್ ರೂಲ್ಸ್ ಅಥವಾ ಕಾಮನ್ ಸ್ಟ್ಯಾಚ್ಯೂ ಅಥವಾ ಇಂಪೋಸ್ ದ ಸಮ್ ರಿಸ್ಟ್ರಿಕ್ಷನ್ ಆನ್ ದೇರ್ ಬಿಸ್ನೆಸ್. ಅಂದರೆ 3 ಬ್ಯಾಂಕ್ಗಳಿಗೆ ಒಂದೇ ಒಂದು ಆಳ್ವಿಕೆ ತರಬೇಕು ಅಂತ ಈ ಒಂದು ಪ್ರೆಸಿಡೆನ್ಸಿ ಆ್ಯಕ್ಟ್ ಮಾಡಿದರು. ಯಾವಾಗ? 1876 ಮಾಡಿದರು. ಇದೆಲ್ಲ ಆದಮೇಲೆ ಫಸ್ಟ್ ಬರೋದೇನು ಅಂದರೆ
ಫಸ್ಟ್ ಇಂಡಿಯನ್ ಓನ್ಡ್ ಬ್ಯಾಂಕ್ ಯಾವುದು? 1865 ಅಲಹಾಬಾದ್ ಬ್ಯಾಂಕ್ ಅಲಹಾಬಾದಲ್ಲೇ ಆಗಿತ್ತು. ಇದು ಫಸ್ಟ್ ಎವರ್ ಇಂಡಿಯನ್ ಓನ್ಡ್ ಬ್ಯಾಂಕ್. ಇಲ್ಲಿ ತನಕ ಇದ್ದಿದ್ದು ಅಥವಾ ರಾಜರ ಆಳ್ವಿಕೆ ಇತ್ತು ಅಥವಾ ಇವರು ಬ್ರಿಟಿಷ್ಗಳು ಇದ್ರಲ್ವ ಅವರು ಆಳ್ವಿಕೆ ಮಾಡ್ತಾ ಇದ್ದಂಥ ಬ್ಯಾಂಕ್. ಬಟ್ 1865 ಬಂದಂಥ ಅಲಹಾಬಾದ್ ಬ್ಯಾಂಕ್ ಇದೆಯಲ್ಲ, ಇದು ಫಸ್ಟ್ ಎವರ್ ಇಂಡಿಯನ್ ಓನ್ಡ್ ಬ್ಯಾಂಕ್. ಸೆಕೆಂಡ್ ಯಾವುದು ಇಂಡಿಯನ್ ಓನ್ಡ್ ಬ್ಯಾಂಕ್ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇವಾಗಲೂ ಕೂಡ ಇದೆ PNB. ಓಕೆ, ಇದು ಯಾವಾಗ? 1895 ಲಾಹೋರಲ್ಲಾಯಿತು. ಲಾಹೋರ್ ಮುಂಚೆ ಪಾಕಿಸ್ತಾನದಲ್ಲಿತ್ತು, ಇವಾಗ ಪಾಕಿಸ್ತಾನದಲ್ಲಿದೆ. ಓಕೆ, ನೆಕ್ಸ್ಟ್ ಥರ್ಡ್ ಯಾವುದು? ಬ್ಯಾಂಕ್ ಆಫ್ ಇಂಡಿಯಾ. ಇದು ಯಾವಾಗ ಸೆಟಪ್ ಆಗಿತ್ತು ಅಂದರೆ 1906 ಎಲ್ಲಿ? ಮುಂಬೈಯಲ್ಲಿ. ಇದೆಲ್ಲನೂ ಪ್ರೈವೇಟ್ ಓನರ್ಶಿಪ್ಪಲ್ಲೇ ಇದ್ದಿದ್ದು, ಬಟ್ ಇಂಡಿಯನ್ಸ್ ಅಂಡರಲ್ಲಿ ಇತ್ತು. ನೆಕ್ಸ್ಟ್ ಬಂದು ಸ್ವದೇಶಿ ಮೂಮೆಂಟ್. ಸ್ವದೇಶಿ ಮೂಮೆಂಟ್ ಯಾವಾಗ ಆಯಿತು? 1906. ಏನಕ್ಕಾಯಿತು? ಇದರಿಂದ ಏನು ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಇಂಡಿಯನ್ ಸ್ಟಾಕ್ ಬ್ಯಾಂಕ್ಸ್ ಅಥವಾ ಇಂಡಿಯನ್ ಓನರ್ಶಿಪ್ ಇರೋ ಅಂಥ ಬ್ಯಾಂಕ್ಗಳಿಗೆ ಹೆಚ್ಚು ಆದ್ಯತೆ ಸಿಕ್ತು. ಅದರಿಂದ ಏನಾಯಿತು ಅಂದರೆ ಜಾಸ್ತಿ ಇಂಡಿಯನ್ ಕಮರ್ಷಿಯಲ್ ಬ್ಯಾಂಕ್ಗಳು ಬಂದವು. ಅದು ಯಾವ್ಯಾವು ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಮೈಸೂರು ಆಗಿರ್ಬೋದು. ಇದೆಲ್ಲ ಅರೌಂಡ್ 1906 to 1913 ಈ ಅವಧಿಯಲ್ಲಿ ಈ ಎಲ್ಲ ಬ್ಯಾಂಕ್ಗಳು ಬರೋಕ್ಕೆ ಸಾಧ್ಯತೆ ಆಯಿತು. ಯಾವ ಕಾರಣದಿಂದಾಗಿ? ಸ್ವದೇಶಿ ಮೂಮೆಂಟ್ ಯಾವಾಗಾಯಿತು? 1906. ಈ ಮೂಮೆಂಟಿಂದ ನಮಗೆ ಈ ಎಲ್ಲ ಬ್ಯಾಂಕ್ಗಳನ್ನ ನಾವು ಶುರು ಮಾಡೋಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಇದೆಲ್ಲ ಬ್ಯಾಂಕ್ಗಳಾಯಿತು. ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಮೂಮೆಂಟ್ ಅಂತ ಆಯಿತು. ಯಾವಾಗಾಯಿತು ಅಂದರೆ 1889 ಆಯಿತು. ಯಾರು ಮಾಡಿದ್ದು? ಶ್ರೀ ವಿಠಲ್ ಎಲ್ ಕಾವತ್ಕರ್ ಅಂತ. ಇವರು ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಮೂಮೆಂಟ್ ಅಂತ ಮಾಡಿದರು. ಎಲ್ಲಿ ಅಂದರೆ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಬರೋಡಾದಲ್ಲಿ ಮಾಡಿದರು. ಇಲ್ಲಿ ಮಾಡಿದಂಥ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಮೂಮೆಂಟ್ ಏನು ನಮಗೆ ರಿಸಲ್ಟ್ ಬಂತು ಅಂದರೆ ಫಸ್ಟ್ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬಂತು. ಯಾವುದು ಅಂದರೆ ಕಾಂಜೀವರಂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಇದೆಲ್ಲಿದೆ? ಕಾಂಜೀವರಂ, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬರುತ್ತೆ. ಸೊ ಈ ಒಬ್ಬ ಮನುಷ್ಯ ಯಾರು? ಶ್ರೀ ವಿಠಲ್ ಎಲ್ ಕಾವತ್ಕರ್ ಮಾಡಿದಂಥ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಮೂಮೆಂಟ್ 1889 ಮಾಡಿದಂಥದ್ದು ನಮಗೆ ಫಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬರೋಕ್ಕೆ ಹೆಲ್ಪ್ ಆಯಿತು. ಅದು ಎಲ್ಲಿತ್ತು ಫಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಕಾಂಜೀವರಮಲ್ಲಿ ಶುರು ಆಯಿತು. ನಾವು ಪ್ರೆಸಿಡೆಂಟ್ಸ್ ಬ್ಯಾಂಕ್ ನೋಡ್ಕೊಂಡ್ವಲ್ವ, ಯಾವ್ದು ಹೇಳಿ? ಬ್ಯಾಂಕ್ ಆಫ್ ಬೆಂಗಾಲ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬಾಂಬೆ ಆಗಿರ್ಬೋದು ಆ್ಯಂಡ್ ಬ್ಯಾಂಕ್ ಆಫ್ ಮದ್ರಾಸ್. ಇದೆಲ್ಲ 3 ಪ್ರೆಸಿಡೆನ್ಸಿ ಬ್ಯಾಂಕ್. ಇವೆಲ್ಲ ಪ್ರೆಸಿಡೆನ್ಸಿ ಅಂದರೆ ನಾನು ಆಗಲೇ ಹೇಳ್ದಂಗೆ ರಾಜ್ಯರ ಆಳ್ವಿಕೆ ಇದ್ದಂಥ ಪ್ರದೇಶಗಳಲ್ಲಿ ಇದ್ದಿದ್ದು. ಇದರಲ್ಲೂ ಅಡ್ಮಿನಿಸ್ಟ್ರೇಷನ್ ಮತ್ತು ಜುಡಿಷರಿ ಇದನ್ನು ಯಾವುದು? ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೊತಾ ಇತ್ತು. ಆ್ಯಂಡ್ ಗವರ್ನ್ ಬೈ ರಾಯಲ್ ಕಾರ್ಟರ್ಸ್ ಅಂದರೆ ರಾಜರ ಆಳ್ವಿಕೆ ಇತ್ತು. ಬಟ್ ಅದರದ ಅಡ್ಮಿನಿಸ್ಟ್ರೇಷನ್ ಮತ್ತು ಜುರಿಸ್ಡಿಕ್ಷನ್ನ ಯಾರು ನೋಡ್ಕೊತಾ ಇದ್ರು? ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೊತಾ ಇತ್ತು. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವುದು ಇಂಪಾರ್ಟೆಂಟ್ ಅಂದರೆ ಪೇಪರ್ ಕರೆನ್ಸಿ ಆ್ಯಕ್ಟ್. ಇದೇನಂದರೆ ಪ್ರೆಸಿಡೆನ್ಸಿ ಬ್ಯಾಂಕ್ ಇಶ್ಯೂಡ್ ಕರೆನ್ಸಿ ನೋಟ್ ಅಂಟಿಲ್ ಎನಾಕ್ಟ್ಮೆಂಟ್ ಆಫ್ ಪೇಪರ್ ಕರೆನ್ಸಿ ಆ್ಯಕ್ಟ್ ಇನ್ 1861. ಅಂದರೆ ರೈಟ್ ಟು ಇಶ್ಯೂ ಕರೆನ್ಸಿ ನೋಟ್ಸ್ ಬೈ ಪ್ರೆಸಿಡೆನ್ಸಿ ಬ್ಯಾಂಕ್ ವಾಸ್ ಅಬಾಲಿಷ್ಡ್. ಇದು ಪೇಪರ್ ಕರೆನ್ಸಿ ಆ್ಯಕ್ಟ್ 1861 ಬರೋ ತನಕ ಈ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ನೋಟ್ಗಳನ್ನ ಇಶ್ಯೂ ಮಾಡ್ತಾಯಿತ್ತು. ಇದು ಬಂದ ಮೇಲೆ ಇವರು ಇಶ್ಯೂ ಮಾಡ್ತಾ ಇದ್ದಿದ್ದಂಥ ನೋಟ್ಗಳು ಬಂದಾಯಿತು. ಈ 3 ಪ್ರೆಸಿಡೆನ್ಸಿ ಬ್ಯಾಂಕ್ ಇದ್ದವು ಅಮಾಲ್ಗಮೇಟೆಡ್ ಇಂಟು ಸಿಂಗಲ್ ಬ್ಯಾಂಕ್. ಅಂದರೆ ಅದೆಲ್ಲ ಮರ್ಜ್ ಮಾಡಿ ಒಂದು ಸಿಂಗಲ್ ಬ್ಯಾಂಕ್ ಮಾಡಿದರು. ಅದರದ್ದು ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಯಾವಾಗಾಯಿತು? 1921 ಇದು ಸೆಂಟ್ರಲ್ ಬ್ಯಾಂಕ್. RBI ಬರೋಕ್ಕಿಂತ ಮುಂಚೆ ಯಾವುದು ಸೆಂಟ್ರಲ್ ಬ್ಯಾಂಕ್ ಥರ ಆ್ಯಕ್ಟ್ ಮಾಡ್ತಾ ಇತ್ತು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಯಾವಾಗಾಯಿತು? 1921. ಇದು ಏನು ಫಂಕ್ಷನ್ ಮಾಡ್ತಾಯಿತ್ತು? ಮೇನ್
3 ಫಂಕ್ಷನ್ಸ್ ಇದೆ. ಯಾವುದು? ಕಮರ್ಷಿಯಲ್ ಬ್ಯಾಂಕಿಂಗ್, ಅಂದರೆ ಕಮರ್ಷಿಯಲ್ ಅಂದರೆ ಈ ಲೋನ್ ಕೊಡೋದು, ಡೆಪಾಸಿಟ್ ಇಟ್ಕೊಳ್ಳೋದು ಆ ಥರ. ಆ್ಯಂಡ್ ಸೆಂಟ್ರಲ್ ಬ್ಯಾಂಕಿಂಗ್ ಅಂದರೆ ಇದ್ದಿದ್ದ ಬೇರೆ ಬೇರೆ ಬ್ಯಾಂಕ್ಗಳನ್ನ ನೋಡ್ಕೊಳ್ಳೋದು, ರೆಗ್ಯುಲೇಟ್ ಮಾಡೋದು, ಆ ಥರ ಒಂದು ಕೆಲಸ ಮಾಡ್ತಾಯಿತ್ತು. ಆ್ಯಂಡ್ ಬ್ಯಾಂಕರ್ ಟು ದ ಗೌರ್ಮೆಂಟ್, ಇದ್ದಿದ್ದ ಗೌರ್ಮೆಂಟ್ ಅಂದರೆ ಅವಾಗ ಇದ್ದಿದ್ದು ಬ್ರಿಟಿಷ್ ಆಳ್ವಳಿಕೆನೇ ಇದ್ದಿದ್ದಲ್ವ, ಅವರಿಗೆ ಆ ಗೌರ್ಮೆಂಟಿಗೆ ಏನು ದುಡ್ಡು ಬೇಕೋ ಅವ್ರದ್ದು, ಏನು ಗೌರ್ಮೆಂಟಿಗೆ ಯಾವ್ಯಾವ ಥರ ಫಂಡಿಂಗ್ ಬೇಕೋ ಅದನ್ನು ನೋಡ್ಕೊತಾ ಇದ್ದಿದ್ದು ಯಾವುದು ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಅರೌಂಡ್ 1930 ಕಮರ್ಷಿಯಲ್ ಬ್ಯಾಂಕ್ಗಳು ಎಷ್ಟಾಗಿತ್ತು ಅಂದರೆ 107 ಅಷ್ಟು ಕಮರ್ಷಿಯಲ್ ಬ್ಯಾಂಕ್ ಇತ್ತು. ಅದೆಲ್ಲನೂ ಯಾವ ಅಂಡರಲ್ಲೇ ಬರ್ತಾಯಿತ್ತು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನೇ ಬರ್ತಾಯಿತ್ತು. ನೆಕ್ಸ್ಟ್ ಇದು ಒಂದು ಕಮಿಟಿ ಫಾರ್ಮ್ ಆಯಿತು. ಯಾವಾಗ? 1929 ಯಾವುದು ಅಂದರೆ ಇಂಡಿಯನ್ ಸೆಂಟ್ರಲ್ ಬ್ಯಾಂಕಿಂಗ್ ಎನ್ಕ್ವೈರಿ ಕಮಿಟಿ ಅಂತ. ಯಾವಾಗ ಹೇಳಿದ್ರಿ? 1929 ಏನಕ್ಕೆ ಅಂದರೆ ಸರ್ವೆ ಮಾಡೋಕ್ಕೆ. ಏನರದ್ದು ಸರ್ವೆ ಅಂದರೆ ಇಂಡಿಯನ್ ಬ್ಯಾಂಕಿಂಗಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಒಂದು ಸರ್ವೆ ಮಾಡೋಕ್ಕೋಸ್ಕರ ಈ ಒಂದು ಕಮಿಟಿನ ಮಾಡಿದರು. ಏನು ಕಮಿಟಿ ಹೆಸರು? ಇಂಡಿಯನ್ ಸೆಂಟ್ರಲ್ ಬ್ಯಾಂಕಿಂಗ್ ಎನ್ಕ್ವೈರಿ ಅಂತ. ಇದರಿಂದ ಏನು ಅಬ್ಸರ್ವ್ ಮಾಡಿದರು ಅಂದರೆ ಸೆಂಟ್ರಲ್ ಬ್ಯಾಂಕ್ ಬೇಕೇ ಬೇಕು ಇಂಡಿಯಾಗೆ. ಯಾಕಂದರೆ ಇಂಡಿಯಾ ಈಸ್ ಲಾರ್ಜೆಸ್ಟ್ ಕಂಟ್ರಿ, ತುಂಬ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ. ಅದನ್ನು ನೋಡ್ಕೊಳ್ಳೋಕ್ಕೆ ಇಂಡಿಯಾದಲ್ಲಿ ಒಂದು ಯೋಗ್ಯತೆ ಇರುವಂಥ ಒಂದು ಸೆಂಟ್ರಲ್ ಬ್ಯಾಂಕ್ ಇರಲಿಲ್ಲ. ಇಂಪೀರಿಯಲ್ ಬ್ಯಾಂಕ್ ಇತ್ತು, ಬಟ್ ಅದರದ್ದೇ ಆದಂಥ ಡ್ರಾಬ್ಯಾಕ್ಸ್ಗಳಿತ್ತು. ಸೊ 1929 ಮಾಡಿದಂಥ ಒಂದು ಕಮಿಟಿ ಏನು ಸರ್ವೆ ಮಾಡ್ತಲ್ವ, ಅದರದ್ದು ಔಟ್ಕಮ್ ಏನು ಬಂತು ಅಥವಾ ಅದರದ್ದು ರಿಸಲ್ಟ್ ಏನು ಬಂತು ಅಂದರೆ ಇಂಡಿಯಾಗೆ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ. ಸೊ ಇದ್ರದ್ದು ಬೇಸಿಸ್ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಒಂದು ತಂದರು. ಅದು ಯಾವಾಗ? 1934 ಆಯಿತು. ಇದು ಮಾಡಿದಂಥ ಆ್ಯಕ್ಟಿಂದ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಷನ್ ಬಂತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಶುರುವಾಗಿತ್ತು ಅಂದರೆ 1935 ಯಾವ ಆ್ಯಕ್ಟ್ ಮುಖಾಂತರ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಕ್ಕೆ ಮಾಡಬೇಕು ಅಂದ್ಕೊಂಡ್ರು? ಒಂದು ಕಮಿಟಿ, ಯಾವುದು? ಇಂಡಿಯನ್ ಸೆಂಟ್ರಲ್ ಬ್ಯಾಂಕಿಂಗ್ ಎನ್ಕ್ವೈರಿ ಕಮಿಟಿ ಮಾಡಿದಂಥ ಸರ್ವೆಯಿಂದ ಅವರಿಗೆ ಗೊತ್ತಾಯಿತು ಏನೇನು ಪ್ರಾಬ್ಲಮ್ ಇದೆ ಇಂಡಿಯನ್ ಬ್ಯಾಂಕಿಂಗಲ್ಲಿ ಅಂತ. ಹಾಗಾಗಿ ಇಂಡಿಯಾಗೆ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ ಈ ಒಂದು ಏನು ಕಮಿಟಿ ಮಾಡಿದ ಸರ್ವೆದು ರಿಸಲ್ಟ್ ಬಂತು. ಅದಕ್ಕೋಸ್ಕರ ಒಂದು ಆ್ಯಕ್ಟ್ ಪಾಸ್ ಮಾಡಿ ಕೊನೆಗೆ 1935 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಟಾರ್ಟ್ ಮಾಡಿದರು. ಮುಂಚೆ ಇದ್ದಿದ್ದಂಥ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಕನ್ವರ್ಟ್ ಮಾಡಿಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದರು. ಯಾವಾಗ? 1955 ಇಂಪೀರಿಯಲ್ ಬ್ಯಾಂಕ್ ಯಾವಾಗಾಗಿತ್ತು? 1921 ಅದನ್ನು ಕನ್ವರ್ಟೆಡ್ ಮಾಡಿದರು. ಏನಕ್ಕೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದರು. ಯಾವ ಆ್ಯಕ್ಟ್ ಮೂಲಕ ಅಂತ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1955 ಇಂದ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದ್ದಿದ್ದಂಥ ಬ್ಯಾಂಕ್ನ SBI ಆಗಿ ಮಾಡಿದರು. ತನಕ ಓದ್ಕೊಂಡಿದ್ದಂಥ ನಾವು ಟಾಪಿಕ್ ಬಗ್ಗೆ ರಿವಿಷನ್ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ MCQ ಮೂಲಕ ನಾವು ಓದ್ಕೊಳ್ಳೋದು. ಸೊ MCQ ಅಟೆಂಡ್ ಮಾಡ್ಕೊತ ಯಾವ್ದು ಕರೆಕ್ಟ್ ಆನ್ಸರ್ಸ್ ಅಂತ ಇನ್ನೊಂದು ಸರಿ ನೋಡ್ಕೊಳ್ಳೋಣ. ಬ್ಯಾಂಕಿಂಗ್ ಮೀನ್ಸ್, ಬ್ಯಾಂಕಿಂಗ್ ಅಂದರೆ ಏನು ಅಂತ ಹೇಳಿದೆ. ಬ್ಯಾಂಕಿಂಗ್ ಅಂದರೆ ಒಂದು ಪ್ರೊಸೀಜರ್ ಅಂತ ಹೇಳಿದೆ. ಓನ್ಲಿ ಲೆಂಡಿಂಗ್ ಮನಿ, ಬರೀ ಲೆಂಡಿಂಗ್ ಮನಿ, ಲೋನ್ ಮಾತ್ರ ಕೊಡ್ತಾರಾ? ಓನ್ಲಿ ಅಕ್ಸೆಪ್ಟ್ ದ ಡೆಪಾಸಿಟ್, ಬರೀ ನಾವು ಕೊಟ್ಟಿದ್ದ ದುಡ್ಡು ಮಾತ್ರ ಡೆಪಾಸಿಟ್ ಮಾಡ್ಕೋತಾರಾ? ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಆ್ಯಂಡ್ ಗಿವಿಂಗ್ ದ ಲೋನ್, ಪ್ರಿಂಟಿಂಗ್ ದ ಕರೆನ್ಸಿ, ಕಲೆಕ್ಟಿಂಗ್ ದ ಟ್ಯಾಕ್ಸ್. ಬ್ಯಾಂಕಿಂಗ್ ಅಂದರೆ ಒಂದು ಪ್ರೊಸೀಜರ್, ಅಂದರೆ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಆ್ಯಂಡ್ ಗಿವಿಂಗ್ ದ ಲೋನ್ ಅಂತ ಹೇಳಿದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಆ್ಯಂಡ್ ಗಿವಿಂಗ್ ದ ಲೋನ್. ನೆಕ್ಸ್ಟ್ ಕ್ವೆಶನ್ ಯಾವುದು? ಅ ಬ್ಯಾಂಕ್ ಈಸ್ ಡಿಫೈನ್ಡ್ ಆ್ಯಸ್. ಬ್ಯಾಂಕ್ ಏನು? ಟ್ರೇಡಿಂಗ್ ಇನ್ಸ್ಟಿಟ್ಯೂಷನಾ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಾ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಾ, ಅಥವಾ ಜಸ್ಟ್ ಅ ಗೌರ್ಮೆಂಟ್ ಆಫೀಸಾ, ಅಥವಾ ನಾನ್ ಗೌರ್ಮೆಂಟ್ ಆಫೀಸಾ, ಆರ್ಗನೈಸೇಷನಾ, NGOನಾ? ಏನು ಅಂದರೆ ಆಪ್ಷನ್ ಬಿ, ಇಟ್ಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕ್ವೆಶನ್ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಬ್ಯಾಂಕಿಂಗ್ ಸರ್ವಿಸ್.
ಯಾವುದು ಬ್ಯಾಂಕಿಂಗ್ ಸರ್ವಿಸ್ ಅಲ್ಲ. ನಾನು ಹೇಳಿದ್ದೆ, ಲೋನ್ ಆಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು, ಲಾಕರ್ ಫೆಸಿಲಿಟಿ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ATM ಫೆಸಿಲಿಟಿ, ಇದೆಲ್ಲನೂ ಬ್ಯಾಂಕಿಂಗ್ ಸರ್ವಿಸಲ್ಲಿ ಬರುತ್ತೆ. ಬಟ್ ಗೋಲ್ಡ್ ಟ್ರೇಡ್, ಗೋಲ್ಡ್ನ ಲಾಕರಲ್ಲಿ ಇಡ್ತಾರೆ, ಆದರೆ ಗೋಲ್ಡ್ನ ಟ್ರೇಡ್ ಮಾಡಲ್ಲ. ಸೊ ದಿಸ್ ಈಸ್ ನಾಟ್ ಅ ಗೋಲ್ಡ್ ಟ್ರೇಡ್ ಈಸ್ ನಾಟ್ ಅ ಬ್ಯಾಂಕಿಂಗ್ ಸರ್ವಿಸ್. ನೆಕ್ಸ್ಟು, ಹೂ ರೆಗ್ಯುಲೇಟ್ಸ್ ದ ಬ್ಯಾಂಕಿಂಗ್ ಇನ್ ಇಂಡಿಯಾ? ಬ್ಯಾಂಕಿಂಗ್ ನಾ ಹೇಳಿದ್ದೆ, ಯಾವುದು ಎಲ್ಲ ಬ್ಯಾಂಕ್ಗಳದ್ದು ಅಪ್ಪ ಯಾವುದು ಅಂತ ಹೇಳಿದರೆ ದಟ್ ಈಸ್ RBI. ಸೊ ಹೂ ರೆಗ್ಯುಲೇಟ್ಸ್ ದ ಬ್ಯಾಂಕ್ ಇನ್ ಇಂಡಿಯಾ ಅಂತ ಹೇಳಿದರೆ RBI ರೆಗ್ಯುಲೇಟ್ಸ್ ದ ಬ್ಯಾಂಕ್. ಆಪ್ಷನ್ ಡಿ. ಆಸ್ ಪರ್ RBI, ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಇಸ್ weak and unregulated, poorly capitalized, well capitalized and regulated, privately controlled and not developed. RBI ಪ್ರಕಾರ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ಹೇಗಿದೆ? ತುಂಬ ವೀಕ್ ಇದೆಯಾ? ಇಲ್ಲ, ನಾವು ಲೆವೆಲ್ 5ಅಲ್ಲಿದ್ದೀವಿ. ಯಾವುದೋ ಒಂದು ನಾವು ಓದ್ಕೊಂಡ್ವಿ ಯಾವಾಗಲೇ, ಲೆವೆಲ್ 5 ಅಂತ. ನೆಕ್ಸ್ಟ್, ಪೂರ್ಲಿ ಕ್ಯಾಪಿಟಲೈಸ್. ನೋ, ನಾವು ಎಕನಾಮಿಕಲಿ ಇವಾಗ ಹೈಯೆಸ್ಟ್ ಒಂದು ಟಾಪ್ 3ಅಲ್ಲಿರುವಂಥ ಒಂದು ಟಾಪ್ 3 GDP ಇರೋವಂಥ ಒಂದು ಕಂಟ್ರಿ. ನಾವು ಪೂರ್ಲಿ ಕ್ಯಾಪಿಟಲೈಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ವೆಲ್ ಕ್ಯಾಪಿಟಲೈಸ್ ಆ್ಯಂಡ್ ರೆಗ್ಯುಲೇಟೆಡ್. ಹೌದು, RBI ಇರೋದ್ರಿಂದನೇ ಇಂಡಿಯಾದು ಬ್ಯಾಂಕಿಂಗ್ ಸಿಸ್ಟಮ್ ವೆಲ್ ರೆಗ್ಯುಲೇಟೆಡ್ ಆಗಿದೆ. ಸೊ ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಪ್ರೈವೇಟ್ಲಿ ಕಂಟ್ರೋಲಾ? ಇಲ್ಲ, ಪ್ರೈವೇಟ್ಲಿ ಆಗಲ್ಲ, ಅದು ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುತ್ತೆ. ದ ಆನ್ಸರ್ ವಿಲ್ ಬಿ ಸಿ, ವೆಲ್ ಕ್ಯಾಪಿಟಲೈಸ್ ಆ್ಯಂಡ್ ವೆಲ್ ರೆಗ್ಯುಲೇಟೆಡ್. ನೆಕ್ಸ್ಟು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕಂಟ್ರೋಲ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಟೋಟಲ್ ಅಸೆಟ್ಸ್? 30%, 40%, 50%, 60% ಆ್ಯಂಡ್ 70% ಆರ್ ಮೋರ್. ನಾವು ಅವಾಗಲೇ ನೋಡ್ಕೊಂಡಾಗ 70% ಆರ್ ಮೋರ್ ಅಷ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇಂಡಿಯಾದಲ್ಲಿ ಟೋಟಲ್ ಅಸೆಟ್ನ ಏನು ಕಂಟ್ರೋಲ್ ಮಾಡ್ತಾ ಇದೆ. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಇ. ವಿಚ್ ಬ್ಯಾಂಕ್ಸ್ ಆರ್ ಓನ್ಡ್ ಮೇನ್ಲಿ ಬೈ ದ ಗೌರ್ಮೆಂಟ್? ಗೌರ್ಮೆಂಟಿಂದ ಓನ್ ಮಾಡಿರೋಂಥ ಬ್ಯಾಂಕ್ಗಳಿಗೆ ಏನಂತ ಹೇಳ್ತಾರೆ? ಅಫ್ಕೋರ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ನಾವು ಅದಕ್ಕೆ ಎಕ್ಸಾಮ್ಗೆ ಓದ್ಕೋತಾ ಇರೋದು. ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ವಿಚ್ ಇನ್ನೋವೇಷನ್ ಇನ್ಕ್ಲೂಡ್ಸ್ ಪೇಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್? ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಅಂದರೆ ಹಳೆ ಪದ್ಧತಿ ಇರುವಂಥ ಬ್ಯಾಂಕಿಂಗಾ? ಅಲ್ಲ, ಪೇಮೆಂಟ್ ಬ್ಯಾಂಕ್ಸ್ ಮತ್ತು ಸ್ಮಾಲ್ ಫೈನಾನ್ಷಿಯಲ್ ಬ್ಯಾಂಕ್ ಇವಾಗ ಬಂದಿರೋದು ರೀಸೆಂಟಾಗಿ. ಸೊ ಟ್ರೆಡಿಷ್ನಲ್ ಬ್ಯಾಂಕಿಂಗ್ ಅಲ್ಲ. ಕೋಆಪರೇಟಿವ್ ಬ್ಯಾಂಕಿಂಗ್ಸಾ? ಅಲ್ಲ. ಇನೋವೇಟಿಂಗ್ ಬ್ಯಾಂಕಿಂಗ್ ಮಾಡೆಲ್ಸಾ? ಹೌದು. ಇನೋವೇಟಿವ್ ಆಗಿ ಮಾಡಿರೋವಂಥ ಬ್ಯಾಂಕಿಂಗ್ ಸಿಸ್ಟಮ್ ಯಾವುದು? ಪೇಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ಸೊ ದ ಆನ್ಸರ್ ವಿಲ್ ಬಿ ಇನೋವೇಟಿವ್ ಬ್ಯಾಂಕಿಂಗ್ ಮಾಡೆಲ್ಸ್. ನೆಕ್ಸ್ಟು, IMPS ಸ್ಟ್ಯಾಂಡ್ ಫಾರ್ ಏನು? ಇಮಿಡಿಯೇಟ್ ಮನಿ ಪ್ರೊಸೆಸಿಂಗ್ ಸಿಸ್ಟಮ್, ಇಂಡಿಯನ್ ಮನಿ ಪೇಮೆಂಟ್ ಸರ್ವಿಸ್, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್, ಇನ್ಸ್ಟಂಟ್ ಮೊಬೈಲ್ ಪೇಮೆಂಟ್ ಸ್ಕೀಮ್, ಇಂಟರ್ನಲ್ ಮನಿ ಪ್ರೊಸೆಸಿಂಗ್ ಸಿಸ್ಟಮ್. ನಾವು ಆವಾಗಲೇ ನೋಡ್ಕೊಂಡಾಗೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. IMPS ಸ್ಟ್ಯಾಂಡ್ ಫಾರ್ ದಿಸ್. ಟು FBI, ಇಂಡಿಯಾ ಎಷ್ಟನೇ ಲೆವೆಲಲ್ಲಿ ರ್ಯಾಂಕ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಯಾವುದು? ಲೆವೆಲ್ 1, 2, 3, 4, 5 ಅರೌಂಡ್ 25 ಕಂಟ್ರೀಸು IMPSಲ್ಲಿದೆ. ನಮ್ಮ ಇಂಡಿಯಾದ್ದು ಎಷ್ಟನೇ ಲೆವೆಲಲ್ಲಿದೆ ಅಂತ ಕೇಳಿದರೆ ಓನ್ಲಿ ಕಂಟ್ರಿ ಲೆವೆಲ್ 5ಅಲ್ಲಿರೋದು ಅಂತ ನೋಡಿದ್ವಿ. ದ ಆನ್ಸರ್ ವಿಲ್ ಬಿ ಲೆವೆಲ್ 5. ರೀಸೆಂಟಾಗಿ ಬ್ಯಾಂಕ್ ಯಾವ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಎನ್ಕರೇಜ್ ಮಾಡ್ತಾಯಿದೆ? ಬ್ಯಾಂಕ್ ಎನ್ಕರೇಜ್ ಕಸ್ಟಮರ್ಸ್ ಟು ಯೂಸ್ ಓನ್ಲಿ ಕ್ಯಾಶ್, ಓನ್ಲಿ ಚೆಕ್, ಮೊಬೈಲ್ ಬ್ಯಾಂಕಿಂಗ್, ಗೋಲ್ಡ್ ಆರ್ ಬಾಂಡ್ಸ್. ರೀಸೆಂಟಾಗಿ ಡಿಜಿಟಲ್ ಇಂಡಿಯಾ ಬಂದ ಮೇಲಿಂದ ಮೊಬೈಲ್ ಬ್ಯಾಂಕಿಂಗಿಗೆ ಜಾಸ್ತಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಬ್ಯಾಂಕರು. ಸೊ ಬ್ಯಾಂಕ್ ಎನ್ಕರೇಜ್ ಕಸ್ಟಮರ್ ಟು ಯೂಸ್ ಮೋರ್ ಆಫ್ ಮೊಬೈಲ್ ಬ್ಯಾಂಕಿಂಗ್ ರಾದರ್ ದೆನ್ ಡಿಜಿಟಲ್ ಪೇಮೆಂಟ್ ಮಾಡೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋದು, ಅದನ್ನು ಜಾಸ್ತಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದಿಸ್ ಆನ್ಸರ್ ವಿಲ್ ಬಿ ಸಿ. ನೆಕ್ಸ್ಟು, ಮೊಬೈಲ್ ವ್ಯಾಲೆಟ್ಸ್ ಅಲೋ. ಮೊಬೈಲ್ ವ್ಯಾಲೆಟ್ಸ್ನ ಜಸ್ಟ್ ಕ್ಯಾಶ್ ವಿತ್ಡ್ರಾವಲ್ ಮಾಡೋಕ್ಕೆ ಮೊಬೈಲ್ ವ್ಯಾಲೆಟ್ಸ್ ಯೂಸ್ ಮಾಡ್ಕೊತೀವ? ಇಲ್ಲ. ಬರೀ ಡೆಪಾಸಿಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವ? ಇಲ್ಲ. ನೋಟ್ ಪ್ರಿಂಟಿಂಗ್ ಮಾಡ್ಕೊತೀವ? ಇಲ್ಲ. ಟ್ಯಾಕ್ಸ್ ಪೇಮೆಂಟ್ ಮಾತ್ರನಾ? ಇಲ್ಲ. ಮೊಬೈಲ್ ವ್ಯಾಲೆಟಿಂದ ನಾವು ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು.
ಯಾವುದಕ್ಕೆ? ಬ್ಯಾಂಕಿಗೆ. ಸೊ ದ ಮೊಬೈಲ್ ವ್ಯಾಲೆಟ್ಸ್ ವಿಲ್ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಬಿಟ್ವೀನ್ ವ್ಯಾಲೆಟ್ ಆ್ಯಂಡ್ ಬ್ಯಾಂಕ್. ಸೊ ದ ಆನ್ಸರ್ ವಿಲ್ ಬಿ ಸಿ. ನೆಕ್ಸ್ಟು ಫಸ್ಟ್ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ ಇಂಡಿಯಾದಲ್ಲಿ ಯಾವುದು? ಫಸ್ಟ್ ನಾವು ಹಿಸ್ಟ್ರಿ ಶುರು ಮಾಡಿದಾಗ ಈ ಬ್ಯಾಂಕ್ ಬಗ್ಗೆ ಮಾತಾಡಿದ್ವಿ. ವಿಚ್ ವಿಲ್ ಬಿ ದ ಫಸ್ಟ್ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ ಇನ್ ಇಂಡಿಯಾ? ಬ್ಯಾಂಕ್ ಆಫ್ ಹಿಂದೂಸ್ತಾನ, ಬ್ಯಾಂಕ್ ಆಫ್ ಬೆಂಗಾಲ, ಬ್ಯಾಂಕ್ ಆಫ್ ಬಾಂಬೆ, ಎಸ್ ಬಿ ಐ, ಆರ್ ಬಿ ಐ? ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸೆಕೆಂಡ್ ಅಂತ ಓದಿದ್ವಿ. ಬ್ಯಾಂಕ್ ಆಫ್ ಬೆಂಗಾಲ್ ಇಟ್ಸ್ ಪ್ರೆಸಿಡೆನ್ಸಿ ಬ್ಯಾಂಕ್. ಸೊ ದ ಫಸ್ಟ್ ಈಸ್ ಬ್ಯಾಂಕ್ ಆಫ್ ಬಾಂಬೆ. ಎಸ್ ಬಿ ಐ, ಆರ್ ಬಿ ಐ ಎಲ್ಲ ಆಮೇಲೆ ಬಂದಿತ್ತು. ಸೊ ದ ಆನ್ಸರ್ ವಿಲ್ ಬಿ ಬ್ಯಾಂಕ್ ಆಫ್ ಬಾಂಬೆ, ಆಪ್ಷನ್ ಸಿ. ನೆಕ್ಸ್ಟು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಯಾವಾಗ ಆಗಿತ್ತು? ಫಸ್ಟ್ ಬ್ಯಾಂಕ್ ಯಾವುದು ಅಂತ ಹೇಳಿದೆ, ಬ್ಯಾಂಕ್ ಆಫ್ ಬಾಂಬೆ 1720 ಆಗಿದ್ದು. ಅದಾಗಿ 50 ವರ್ಷಕ್ಕೆ ಹಿಂದೂಸ್ತಾನ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಶುರು ಆಯಿತು ಅಂತ ಹೇಳಿದೆ. ಸೊ 1720 + 50 ಎಷ್ಟಾಗುತ್ತೆ? 1770. ಸೊ ದ ಆನ್ಸರ್ ವಿಲ್ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಯಾವಾಗ ಆಗಿತ್ತು? ಆಪ್ಷನ್ ಸಿ 1770. ನೆಕ್ಸ್ಟ್ ಕ್ವಶನ್, ಹೂ ಪ್ರಪೋಸ್ಡ್ ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಆ್ಯಂಡ್ ಬಿಹಾರ್? ಯಾರು ಈ ಒಂದು ಬ್ಯಾಂಕ್ನ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ದು? ಲಾರ್ಡ್ ಕರ್ಜನ್, ವ್ಯಾರನ್ ಹೇಸ್ಟಿಂಗ್, ಡಲ್ಹೌಸಿ, ಗಾಂಧೀಜಿ, ನೆಹರು? ಯಾರು ಮಾಡಿದ್ದು ಅಂದರೆ ದ ಗವರ್ನರ್ ವ್ಯಾರನ್ ಹೇಸ್ಟಿಂಗ್ ಮಾಡಿದ್ದು. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಏನು? ವಿಚ್ ವಾಸ್ ದ ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್? ಫಸ್ಟು ಜಾಯಿಂಟ್ ಸ್ಟಾಕ್ ಬ್ಯಾಂಕ್ ನೋಡ್ಕೊಂಡ್ವಿ, ಇವಾಗ ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬೆಂಗಾಲ್, ಎಸ್ ಬಿ ಐ, ಆರ್ ಬಿ ಐ? ಯಾವುದು? ಬ್ಯಾಂಕ್ ಆಫ್ ಬೆಂಗಾಲ್, ಆಪ್ಷನ್ ಸಿ ಬ್ಯಾಂಕ್ ಆಫ್ ಬೆಂಗಾಲ್. ಯಾವಾಗಾಯಿತು? 1806. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಬ್ಯಾಂಕ್ ಆಫ್ ಬೆಂಗಾಲ್ ಎಸ್ಟಾಬ್ಲಿಷ್ಡ್ ಇನ್ 1806. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಯಾವುದು? ವಿಚ್ ಪ್ರೆಸಿಡೆನ್ಸಿ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1840? ಯಾವುದು? ಸೆಕೆಂಡ್ ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದಪ್ಪ ಅಂದರೆ ಬ್ಯಾಂಕ್ ಆಫ್ ಬಾಂಬೆ. ಫಸ್ಟ್ ಬ್ಯಾಂಕ್ ಆಫ್ ಬೆಂಗಾಲ್ 1806 ಆಯಿತು. ನೆಕ್ಸ್ಟ್ ಬ್ಯಾಂಕ್ ಆಫ್ ಬಾಂಬೆ 1840 ಆಯಿತು. ಅದಾಗಿ 3 ವರ್ಷಕ್ಕೆ ಬ್ಯಾಂಕ್ ಆಫ್ ಮದ್ರಾಸ್ ಬಂತು 1843. ನೆಕ್ಸ್ಟು ಸೊ ದಿಸ್ ಆನ್ಸರ್ ವಿಲ್ ಬಿ ಬ್ಯಾಂಕ್ ಆಫ್ ಬಾಂಬೆ. ನೆಕ್ಸ್ಟು ಪ್ರೆಸಿಡೆನ್ಸಿ ಬ್ಯಾಂಕ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ಯಾವಾಗಾಯಿತು? ಪ್ರೆಸಿಡೆನ್ಸಿ ಬ್ಯಾಂಕ್ ಆ್ಯಕ್ಟ್ ಅಂತ ಕೇಳಿದರೆ 1876 ಆಯಿತು, ಆಪ್ಷನ್ ಬಿ. ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ವರ್ ಮರ್ಜ್ ಟು ಫಾರ್ಮ್. 3 ಬ್ಯಾಂಕ್ಸ್ ಇದ್ವು ಅಲ್ವಾ? ಯಾವುದು? ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. 3 ಬ್ಯಾಂಕ್ನ ಮರ್ಜ್ ಮಾಡಿ ಒಂದು ಬ್ಯಾಂಕ್ ಮಾಡಿದರು. ಯಾವುದದು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಸಿ ವಿಲ್ ಬಿ ದ ಆನ್ಸರ್, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಫಾರ್ಮ್ಡ್ ಇನ್ ಯಾವಾಗಾಯಿತು? ಯಾವಾಗ 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿಬಿಟ್ಟು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದರು? ಯಾವಾಗ? 1900, 1921, 1935, 1947, 1955. ಇದೆಲ್ಲ ಆಗಿತ್ತು. ಇಂಪೀರಿಯಲ್ ಬ್ಯಾಂಕ್ ಎಲ್ಲ ಏನು ಆಗಿತ್ತು, ಏನು ನಮಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕಿಂತ ಮುಂಚೆ. ಸೊ ಈ 2 ಆನ್ಸರ್ ತಪ್ಪಾಗತ್ತೆ. 1935 ಆರ್ ಬಿ ಐ ಎಸ್ಟಾಬ್ಲಿಷ್ ಆಯಿತು, ಅದಕ್ಕಿಂತ ಮುಂಚೆ ಆಗಿತ್ತು. ಸೊ ಈ 2ರಲ್ಲಿ ಒಂದು ಆಗಿರ್ಬೋದು. ಯಾವುದು? 1921 ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು 1921. ಸೊ ಆಪ್ಷನ್ ಬಿ ವಿಲ್ ಬಿ ದ ಆನ್ಸರ್. ನೆಕ್ಸ್ಟು ಬಿಫೋರ್ ಆರ್ ಬಿ ಐ ವಿಚ್ ಬ್ಯಾಂಕ್ ಆ್ಯಕ್ಟೆಡ್ ಆಸ್ ಸೆಂಟ್ರಲ್ ಬ್ಯಾಂಕ್? ಆರ್ ಬಿ ಐ ಎಸ್ಟಾಬ್ಲಿಷ್ ಆಗೋಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಯಾವ ಬ್ಯಾಂಕು ಸೆಂಟ್ರಲ್ ಬ್ಯಾಂಕ್ ಥರ ನಡ್ಕೋತಾ ಇತ್ತು? ಎಸ್ ಬಿ ಐಯ? ಇಲ್ಲ. ಬ್ಯಾಂಕ್ ಆಫ್ ಬೆಂಗಾಲ್? ಅಲ್ಲ. ನಬಾರ್ಡ್? ನೋ. ಪಿ ಎನ್ ಬಿ? ನೋ. ವಿಚ್ ಬ್ಯಾಂಕ್? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು? 1921. ಯಾಕೆ? 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಮರ್ಜ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು. ಯಾವಾಗ? 1921. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಆರ್ ಬಿ ಐ ಎಸ್ಟಾಬ್ಲಿಷ್ ಅಂಡರ್ ವಿಚ್ ಆ್ಯಕ್ಟ್? ಯಾವ ಆ್ಯಕ್ಟ್ ಮೂಲಕ ಆರ್ ಬಿ ಐ ಎಸ್ಟಾಬ್ಲಿಷ್ ಆಯಿತು? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಆರ್ ಬಿ ಐ ಆ್ಯಕ್ಟ್ 1934, ಎಸ್ ಬಿ ಐ ಆ್ಯಕ್ಟ್ 1955, ಕಂಪನೀಸ್ ಆ್ಯಕ್ಟ್, ಫೈನಾನ್ಸ್ ಆ್ಯಕ್ಟ್?
ಆರ್ ಬಿ ಐ ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಆರ್ ಬಿ ಐ ಆ್ಯಕ್ಟಿಂದನೇ ಆಗಿತ್ತು. ಯಾವಾಗ? 1934 ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಆರ್ ಬಿ ಐ ಆ್ಯಕ್ಟ್ 1934. ಸೊ ನೆಕ್ಸ್ಟ್ ಕ್ವಶನ್, ಆರ್ ಬಿ ಐ ಸ್ಟಾರ್ಟೆಡ್ ಫಂಕ್ಷನಿಂಗ್ ಇನ್, ಆ್ಯಕ್ಟ್ ಬಂದಿತ್ತು 1934, ಎಸ್ಟಾಬ್ಲಿಷ್ ಆಗಿತ್ತು 1935. ಸೊ ಫಂಕ್ಷನಿಂಗ್ ಶುರು ಆಗಿದೆ ಆವಾಗ 1935. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, 1935. The last question will be, Imperial Bank of India was converted into 3 presidency bank ಇತ್ತು, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮದ್ರಾಸ್. ಅದನ್ನೆಲ್ಲ ಕಂಬೈನ್ ಮಾಡಿಬಿಟ್ಟು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದರು. ಯಾವಾಗ? 1921. ಈ ಬ್ಯಾಂಕ್ನ ನಾವು ಯಾವ ಹೆಸರು ಚೇಂಜ್ ಮಾಡಿದ್ವಿ ಅಂದರೆ ಎಸ್ ಬಿ ಐ ಅಂತ ಮಾಡಿದ್ವಿ. ಯಾವ ಆ್ಯಕ್ಟ್ ಮುಖಾಂತರ? ಎಸ್ ಬಿ ಐ ಆ್ಯಕ್ಟ್ 1955 ಮಾಡಿದ್ದು. ಸೊ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ವರ್ಟೆಡ್ ಇಂಟು ಆಪ್ಷನ್ ಸಿ, ಎಸ್ ಬಿ ಐ. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಸೊ ಇದು ಇವತ್ತಿಂದು ಏನು ಬ್ಯಾಂಕಿಂಗ್ ಅವೇರ್ನೆಸ್ ಕ್ಲಾಸ್. ಇದು ಹಿಸ್ಟ್ರಿ ಆಫ್ ಬ್ಯಾಂಕಿಂಗ್. ಇದರದ್ದು ಅರೌಂಡ್ 25 MCQs ಇವತ್ತು ಮಾಡಿದ್ದೀವಿ. ಡೈಲಿ ಅಥವಾ ಆಲ್ಟರ್ನೇಟಿವ್ ನನಗೆ ಯಾವಾಗ ಫ್ರೀ ಆಗುತ್ತೆ ನಾನು ಆವಾಗ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋದು PDF ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಯು ಕ್ಯಾನ್ ಜಾಯಿನ್ ಟೆಲಿಗ್ರಾಮ್. ಡೈಲಿ ಕ್ವಿಝಸ್ ಇರುತ್ತೆ, ನೀವು ಅಟೆಂಡ್ ಮಾಡಿ. ಡೈಲಿ ಕ್ವಿಝಸ್ನ ಅಟೆಂಡ್, ಜಸ್ಟ್ 3 ಹಾಕ್ತೀನಿ ನಾನು ಡೈಲಿ ಕ್ವೆಶನ್ಸ್. ನಿಮಗೆ ಆನ್ಸರ್ ಗೊತ್ತೋ ಗೊತ್ತಿಲ್ವೋ ಜಸ್ಟ್ ಅಟೆಂಡ್ ಮಾಡಿ. ಯಾಕಂದರೆ ನಮಗೆ ಆನ್ಸರ್ ತಪ್ಪಾದರೂ ಸರಿಯಾದರೂ ನೋಡಿದ್ದು ಮೆಮೊರಿ ಚೆನ್ನಾಗಿರುತ್ತೆ. ಸೊ ಅಟೆಂಡ್ ಮಾಡಿ ಜಸ್ಟ್. ಓಕೆ, ಆಲ್ ದ ಬೆಸ್ಟ್, ಹ್ಯಾಪಿ ಲರ್ನಿಂಗ್, ಬಾಯ್.